ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚಪ್ಪನಹಳ್ಳಿ ಗ್ರಾಮದಲ್ಲಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ. ತಾವರೆಕೆರೆ ಗ್ರಾಮ ಪಂಚಾಯಿತಿ ವರ್ಗ 1ರ ಅನುದಾನದಲ್ಲಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕಟ್ಟಡವನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿಯ ಉಪಾಧ್ಯಕ್ಷರಾದ ಟಿಎಸ್ಆರ್ ರಾಜಶೇಖರ್ ಉದ್ಘಾಟನೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮನದಟ್ಟು ಮಾಡಿ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಧಿಕಾರಿಗಳು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದರಂತೆ ಇಂದು ಮಂಚಪ್ಪನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆದು ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗಿದೆ. ಗ್ರಾಮಸ್ಥರು ಸುಮಾರು 3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪಡಿತರ ಆಹಾರ ಪದಾರ್ಥಗಳನ್ನು ಪಡೆದುಕೊಂಡು ಬರಬೇಕಿತ್ತು. ಇದನ್ನು ಅರಿತ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿಯವರು ಗ್ರಾಮಸ್ಥರಿಗೆ ಪಡಿತರ ಆಹಾರ ಪದಾರ್ಥಗಳನ್ನು ಪಡೆದುಕೊಳ್ಳಲು ಗ್ರಾಮದಲ್ಲಿಯೇ ನೂತನ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸಿದ್ದಾರೆ. ಇದರಿಂದ ಗ್ರಾಮದಲ್ಲಿಯೇ ವಿತರಣೆ ಮಾಡಲು ನೂತನ ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ ಮಾಡಲಾಗಿದೆ ಎಂದರು. ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಸುಧಾಕರ್ ಮಾತನಾಡಿ, ಇನ್ನು ಮುಂದೆ ಗ್ರಾಮದಲ್ಲಿರುವ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರತಿ ತಿಂಗಳು ಇದೇ ಗ್ರಾಮದಲ್ಲಿ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಗ್ರಾಮದಲ್ಲಿ ಈಗಾಗಲೇ 94ರಷ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಮಾದರಿ ಗ್ರಾಮವನ್ನಾಗಿ ಮಾಡಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, ತಾವರೆಕೆರೆ. ತೇಜಸ್ ಪ್ರಶಾಪ, ಟಿವಿ, ಹೊಸಕೋಟೆ. ಇವತ್ತು ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಪಂಚಾಯಿತಿ ವತಿಯಿಂದ ಇಲ್ಲೊಂದು ಮಂಚಪ್ಪನಹಳ್ಳಿ ಗ್ರಾಮದ ಬಹುದಿನಗಳ ಬೇಡಿಕೆಯನ್ನು ಪಂಚಾಯಿತಿಯವರು ಎಲ್ಲರೂ ಅಧ್ಯಕ್ಷರು ಹಾಗೂ ಮೆಂಬರ್ಗಳೆಲ್ಲ ಸಹಕಾರದಿಂದ ಈ ಮಂಚಪ್ಪನಹಳ್ಳಿ ಗ್ರಾಮದಲ್ಲಿ ಇವತ್ತೊಂದು ಒಳ್ಳೆಯ ನೂತನವಾಗಿ ಒಂದು ಕಟ್ಟಡವನ್ನು ಮಾಡಿ ಒಂದು 3-4 ಕಿಲೋಮೀಟರ್ ಹೋಗಬೇಕಾಗಿತ್ತು ಅಕ್ಕಿ ತಗೊಂಬರೋಕ್ಕೆ ಸೊಸೈಟಿ ರೇಷನ್ ತಾವರೆಕೆರೆಗೆ. ಮೊನ್ನೆ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿ ಇಲ್ಲೇ ಊರಲ್ಲೇ ಹಂಚಬೇಕು, ಇಲ್ಲಿ ಗಂಟ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿಸಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಸುಮಾರು ದಿನಗಳ ಕನಸನ್ನು ಇವತ್ತು ಇಲ್ಲಿನ ಊರಿನ ಮೆಂಬರ್ ಆದ ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ಆಗ್ಬೋದು, ಈಗ ಹಾಲಿ ಅಧ್ಯಕ್ಷರು ನಮ್ಮ ಪ್ರಿಯಾಂಕಾ ಅವರು, ಮೆಂಬರ್ಗಳು, ಊರಿನ ಮುಖಸ್ಥರು ಎಲ್ಲರೂ ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀನಿ. ನಮ್ಮ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರಿಗೆ ಅವ್ರಿಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅಂತ ರಾಜಣ್ಣವರು, ಹಾಗೆ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರು, ಅವ್ರಿಗೆಲ್ರಿಗೂ ನಾನು ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರು ಇಲ್ಲದೆ ನಾವು ಇದನ್ನ ಮಾಡೋಕ್ಕಾಗ್ತಾಯಿರಲಿಲ್ಲ. ಅವ್ರ ಬೆಂಬಲ, ಅವ್ರ ಆಶೀರ್ವಾದ ಇರೋದ್ರಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಆಮೇಲೆ ನಮ್ಮ ಅಧ್ಯಕ್ಷರು ಮಾಡ್ತಿದ್ದೀನಿ, ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಎಲ್ಲ ಮೆಂಬರ್ಸ್ ಬಂದವರೆ, ಮಂಚಪ್ಪನಹಳ್ಳಿ ಗ್ರಾಮಸ್ಥರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮೂರಲ್ಲಿ 98% ಎಲ್ಲ ಕಾಮಗಾರಿಗಳು ಮುಗಿಸಿದ್ದೀನಿ, ಯಾವುದು ಬ್ಯಾಲೆನ್ಸ್ ಇಲ್ಲ. ಇನ್ನು 2% ಇರ್ಬೋದಿದ್ರೆ ಕೆಲಸ ಮಾಡೋಂಥದ್ದು. ಸುಮಾರು ಹೆಂಗಸರು ಮಕ್ಕಳು ಅಲ್ಲಿ ಹಾಲ್ ಡೈರಿ ಇಲ್ಲ, ಇದೇ ರಾಜಶೇಖರನು ಇವರು ಅಧ್ಯಕ್ಷ ಆಗಿದ್ರು, ಪ್ರಕಾಶ್ ಅವರು. ಹಾಲ್ ಡೈರಿ ಕೂಡ ಮಾಡಿ ಸ್ವಂತ ಜಾಗ ಕೊಟ್ಟು ಹಾಲ್ ಡೈರಿ ಮಾಡಿದ್ದೀವಿ. ಇದು ಕಾರಣಾಂತರದಿಂದ ಬೇಜಾರಾಗೆ ನಾವು ನಿಲ್ಲಿಸಿದ್ದು. ರಾಜಣ್ಣ ಮಾಡು ಅಂತ ಹೇಳಿದ್ರೆ 2-3 ಸಾರಿ ನಾನು ಮಾಡಿಲ್ಲ, ಬೇಜಾರಾಗಿದ್ದಕ್ಕೆ ನಿಲ್ಲಿಸಿದ್ದೆ. ಈ 2 ಮಾತಾಡೋ ಅವಕಾಶ ಕೊಟ್ಟಿದ್ದೆ ಎಲ್ರಿಗೂ. 150 ಕಾರ್ಡ್ ಇದೆ, ಎಲ್ರಿಗೂ ಇವತ್ತು ಹಂಚಿಕೆ ಮಾಡ್ತೀವಿ ರೇಷನ್. ನಮ್ಗೆ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು, ಒಂದಿನ ತುಂಬಿಕೊಡ್ಬೇಕಾಗಿತ್ತು, ಒಂದಿನ ರೇಷನ್ ಕಾಯಬೇಕಾಗಿತ್ತು. ಇವಾಗ ಅದೇನಿಲ್ಲ, ಒಂದೇ ದಿನ ತುಂಬಿಕೊಟ್ಟು ಹಂಗೆ ರೇಷನ್ ತಗೊಂಡು ಮಂಚಪ್ಪನಹಳ್ಳಿ ಜನತೆ ಆರಾಮಾಗಿ ಖುಷಿಯಾಗಿರ್ಬೋದು. ನನ್ನಿಂದ ಎಲ್ಲ ಕೆಲಸನೂ ಆಗಿದೆ, ಮಂಚಪ್ಪನಹಳ್ಳಿನಾಗ ಆರಾಮಾಗಿರ್ಬೋದು.